ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಕನಸಿನಲ್ಲಿ ಕೆಟ್ಟ ಕನಸು ಬಿದ್ದಂಥ ಸಂದರ್ಭದಲ್ಲಿ ಕೆಟ್ಟ ಘಟನೆಯನ್ನ ನೋಡಿ ಸುಪ್ತ ಮನಸ್ಸಿಗೆ ಘಾಸಿ ಆದರೆ ಯಾವ ರೀತಿಯಾದಂಥ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೀವು ಹೇಳಿದ್ರಿ. ಆದರೆ ಒಂದೊಂದು ದಿನವೂ ಪ್ರತ್ಯೇಕ ಪರಿಹಾರವನ್ನು ಮಾಡ್ಕೊಳ್ಬೇಕು, ಅದರ ಪ್ರಭಾವಗಳು ಕೂಡ ಬೇರೆ ಬೇರೆಯದ್ದಾಗಿರುತ್ತೆ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ಬುಧವಾರದ ದಿನ ದುಸ್ವಪ್ನ ಬಿತ್ತು ಹೆದರುಕೊಂಡ್ರು ಬುಧವಾರದ ದಿನ ಅಂತ ಅಂದರೆ ಅದರ ಪರಿಣಾಮ ಹೇಗಿರುತ್ತೆ ಗುರೂಜಿ? ನೋಡಿ, ಒಬ್ಬ ಮನುಷ್ಯ ಧೈರ್ಯ ಕಮ್ಮಿ ಆದಾಗ ಎದುರ್ಕೊಂಡ್ಬಿಡ್ತಾನೆ. ಧೈರ್ಯಂ ಸರ್ವಸಾಧನಂ ಅಂತ ಒಂದು ಹಿತೋಕ್ತಿ. ಧೈರ್ಯಂ ಸರ್ವಸಾಧನಂ ಅಂತ. ಒಬ್ಬ ಮನುಷ್ಯ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಬಿಸ್ನೆಸ್ಸಲ್ಲೇ ಆಗಲಿ, ಕೆಲಸದಲ್ಲೇ ಆಗಲಿ, ಆ್ಯಕ್ಟಿಂಗಲ್ಲೇ ಆಗಲಿ, ಯಾವುದೇ ಕ್ಷೇತ್ರದಲ್ಲಿ ಒಬ್ಬ ಮನುಷ್ಯ ತನ್ನ ಸಕ್ಸಸ್ಫುಲ್ ಫಲ ನೋಡಬೇಕು ಅಂತಂದರೆ, ರಿಸಲ್ಟ್ ನೋಡಬೇಕು ಅಂದರೆ ಅವನಿಗೆ ಧೈರ್ಯ ಇರಬೇಕು. ಒಂದು ಓದೋ ಹುಡುಗ, ವಿದ್ಯಾರ್ಥಿ, ಅವನು ಏನು ಸಾಧನೆ ಮಾಡ್ತಿದ್ದಾನೆ, ಓದೋದೇ ಒಂದು ದೊಡ್ಡ ಸಾಧನೆ, ಅದು ಬಿಟ್ಟು ಬೇರೆ ಏನಿಲ್ಲ. ಅದರಿಂದ ಧೈರ್ಯಂ ಸರ್ವಸಾಧನಂ. ಒಬ್ಬ ಮನುಷ್ಯರಿಗೆ ಧೈರ್ಯ ಕಮ್ಮಿ ಆದಾಗ ಹೆದರಿಕೆಗಳು ಜಾಸ್ತಿ ಆಗುತ್ತೆ, ಭಯ ಜಾಸ್ತಿ ಆಗುತ್ತೆ, ಖಿನ್ನತೆ ಜಾಸ್ತಿ ಆಗುತ್ತೆ, ದುಗುಡ ಜಾಸ್ತಿ ಆಗುತ್ತೆ, ಜಿಗುಪ್ಸೆ ಜಾಸ್ತಿ ಆಗುತ್ತೆ. ಹಾಗಾದರೆ ಧೈರ್ಯ ಹೆಂಗೆ ತಂದ್ಕೊಳ್ಳೋದು ಅನ್ನೋದು ಪ್ರಶ್ನೆ. ಧೈರ್ಯ ಯಾವುದೇ ರೀತಿ ಒಂದು ಟ್ಯಾಬ್ಲೆಟಲ್ಲಿ ತೊಗೊಳಕ್ಕಾಗಲ್ಲ, ಅಥವಾ ಒಂದೆರಡು ಬಾಟ್ಲು ಟಾನಿಕ್ ಕುಡಿದ್ಬಿಟ್ರೆ ಧೈರ್ಯ ಬರೋದಿಲ್ಲ, ಅಥವಾ ಒಂದೆರಡು ಬಾಟ್ಲು ಗ್ಲುಕೋಸ್ ಹಾಕ್ಸ್ಕೊಂಡ್ರೆ ಬರೋದಿಲ್ಲ, ಅಥವಾ ಒಂದು 2-3 ಇಂಜೆಕ್ಷನ್ ತೊಗೊಬಿಟ್ರೆ ಧೈರ್ಯ ಬರೋಲ್ಲ. ಧೈರ್ಯ ಇದು ಒಬ್ಬ ಮನುಷ್ಯನ ಒಂದು ನಡವಳಿಕೆ, ಮಾನಸಿಕವಾಗಿ ಉಪಯೋಗಿಸುವಂಥ ಒಂದು ನಡವಳಿಕೆ. ಇಟ್ಸ್ ಅನ್ ಆ್ಯಟಿಟ್ಯೂಡ್ ಅಂತ ಹೇಳ್ಬೋದು. ಭಯ, ಧೈರ್ಯ. ಇಲ್ಲಿ ಒಬ್ಬ ಮನುಷ್ಯನಿಗೆ ಧೈರ್ಯ ಇಲ್ಲ ಅಂದಾಗ ಕೊನೆಗೆ ಅವನು ಏನಾದ್ರು ಇರ್ತಾನೆ, ಭಯದಲ್ಲೇ ಇರ್ತಾನೆ ಅಂತ ಅರ್ಥ. ಒಬ್ಬ ಮನುಷ್ಯ ಭಯ ಇಲ್ಲ ಅಂದರೆ ಅವನು ಧೈರ್ಯಶಾಲಿ ಇದ್ದಾನೆ ಅಂತ ಅರ್ಥ. ಯಾರಲ್ಲಿ ಭಯ ಇದೆಯೋ ಧೈರ್ಯ ಇಲ್ಲ ಅಂತ. ಯಾರಿಗೆ ಧೈರ್ಯ ಜಾಸ್ತಿ ಇದೆಯೋ ಅವ್ನಿಗೆ ಯಾವುದಕ್ಕೂ ಭಯ ಪಡಲ್ಲ ಅಂತ ಅರ್ಥ. ಆದ್ದರಿಂದ ಇಲ್ಲಿ ನಾವು ಇವತ್ತಿನಿಂದ ನಾವು ಏನು ಹೇಳಿಕೊಟ್ಟಿದ್ದೀನಿ ಅಂತಂದರೆ, ಸಾಕಷ್ಟು ಜನ ನನಗೆ ಯಾಕೋ ಭಯ ಆಗ್ತಿದೆ, ಆಫೀಸ್ಗೆ ಹೋಗೋಕೆ ಭಯ, ಮತ್ತು ಇದಕ್ಕಿದ್ದಾಗ ಮಲಗಿದ್ದಾಗ ಏನೋ ನಾನು ಕನಸುಗಳೆಲ್ಲ ಕಾಣ್ತೀನಿ, ಚಿಟ್ಟಂತ ಕಿರ್ಚ್ಕೊಂಡ್ಬಿಡ್ತೀನಿ, ಮಲಗಿದ್ದಾಗ ಏನೇನೋ ಮಾತಾಡ್ತೀನಿ ನಾನು ಅನ್ನೋ ಒಂದು ವ್ಯಥೆಯಲ್ಲಿರ್ತಾರೆ ಜನ. ಇವತ್ತಿನ ದಿವಸ ಅವ್ರಿಗೆ ಯಾವುದೂ ಕಾಯಿಲೆ ಇರಲ್ಲ. ಕೆಲವರಿಗೆ ಜ್ವರ, TB, ಫಿಟ್ಸ್ ಅಂತೆ, ಕ್ಯಾನ್ಸರ್ ಅಂತೆ, ಏಡ್ಸ್ ಏನೂ ಇಲ್ಲ, ಯಾವ ಕಾಯಿಲೆನೂ ಇಲ್ಲ, ಏನಿಲ್ಲ. ಆದರೆ ಭಯದಲ್ಲಿ ಇರ್ತಾರೆ, ಹೆದರಿಕೆಯಲ್ಲಿ ಇರ್ತಾರೆ. ಯಾಕೆ ಹೆದರ್ಕೊಳ್ತಾರೆ ಅಂದರೆ, ವೀಕ್ ಮೈಂಡ್ ಇದ್ದಂಥವ್ರು ಎದುರಿಸೋಳು ಜಾಸ್ತಿ. ಯಾವಾಗ ವೀಕ್ ಮೈಂಡ್ ಇರುತ್ತೋ ಅಂಥವ್ರಿಗೆ ಎದುರ್ಕೊಳ್ಳೋದು ಜಾಸ್ತಿ. ಹೆಂಗೆ ಎದುರ್ಕೊಳ್ತಾರೆ ಅಂದರೆ, ಊಟ ತಿಂಡಿ ನೋಡಿ ಎದುರ್ಕೊಳ್ಳಲ್ಲ ಅವರು, ನಾವು ಹಾಕಿರೋ ಡ್ರೆಸ್ ನೋಡಿ ಎದುರ್ಕೊಳ್ಳಲ್ಲ, ಸಿಚುಯೇಷನ್ಸ್ ನೋಡಿ ಎದುರ್ಕೊಂಡ್ಬಿಡ್ತಾರೆ. ಮೊನ್ನೆ ಯಾರೋ ಒಬ್ಬರು ರಸ್ತೆಯಲ್ಲಿ ಹೋಗ್ತಿದ್ರಂತೆ, ಸಿಗ್ನಲಲ್ಲಿ ನಿಂತಿದ್ದಾರೆ, ಸಿಗ್ನಲ್ ಅವ್ರಿಗೆ ರೆಡ್ ಸಿಗ್ನಲ್ ಕೊಟ್ಟಿದೆ, ನಿಂತಿದ್ದಾರೆ. ಆ ಕಡೆಯಿಂದ ಒಬ್ಬ ಬರ್ತಾ ಇದ್ದಾನೆ, ಸಡನ್ನಾಗಿ ಏನೊಬ್ಬ ಗೌರ್ಮೆಂಟ್ ಬಸ್ಸು ಇಬ್ಬರು ಸಿಗ್ನಲ್ ರೆಡ್ ಇದ್ರೂ ಕೂಡ ಅವ್ನು ಮೂವ್ ಆಗಿಬಿಟ್ಟಿದ್ದಾನೆ. 2 ವೀಲರ್ ಏನು ಮಾಡ್ದ, ಪಟ್ಟಂತ ಆ ಬಸ್ಗೆ ಟಚ್ ಮಾಡ್ದ, ಬಿದ್ದ, ತಲೆಲ್ಲ ಡ್ಯಾಮೇಜ್ ಆಯಿತು, ಸ್ಪಾಟಲ್ಲೇ ರಕ್ತ ಸುರಿಯಿತು. ಇದು ಇಲ್ಲಿ ನಿಂತ್ಕೊಂಡು ಒಬ್ಬ ನೋಡ್ತಾ ಇದ್ದಾನೆ, ಯಾಕಂದರೆ ಅವ್ನಿಗಿನ್ನೂ ಸಿಗ್ನಲ್ ಆನ್ ಆಗಿಲ್ಲ. ಈಗ ನಾನು ಸಿಗ್ನಲ್ ನಿಂತಿದ್ದೀನಿ,
ನಾನು ಸಿಗ್ನಲ್ ಆಗೋವರೆಗೂ ನಾವು ಹೋಗೋಂಗಿಲ್ಲ. ಅಲ್ಲಿ ಏನು ಮಾಡಿದ ಒಂದು ಹುಡುಗ ಸಿಗ್ನಲ್ ಇಲ್ಲ, ಆ ಕಡೆಯಿಂದ ಬರೋರಿಗೆ ಬಸ್ ಸಿಗ್ನಲ್ ಆನ್ ಆಗಿದೆ, ಪಟ್ಟಂತ ಬಂದು ಸಿಗ್ನಲ್ಲೇ ನಾನೊಬ್ಬನೇ ಅಲ್ವಾ ಹೆಂಗೋ ಹೋಗ್ಬೋದು ಅಂತ ಹೊಟ್ಟೋಗ್ಬಿಟ್ಟಿದ್ದಾನೆ. ಬಸ್ಸು ಗುದ್ದುಬಿಟ್ಟು ಸ್ಪಾಟಲ್ಲಿ ಬಿದ್ದುಬಿಟ್ಟ. ಆ ಸ್ಪಾಟ್ನಲ್ಲಿ ಬಿದ್ದು ಇದನ್ನು ಒಬ್ಬ ನಿಂತಿದ್ದವನು ಏನು ಮಾಡ್ದ ನೋಡಿಬಿಟ್ಟ. ಆ ರಕ್ತ ನೋಡಿದ ತಕ್ಷಣ ಅವ್ನಿಗೆ ಆಕ್ಸಿಡೆಂಟ್, ಆ ಕಣ್ಣು ಮುಂದೆ ನೋಡ್ಬಿಟ್ನಲ್ಲ, ಪ್ರತ್ಯಕ್ಷವಾಗಿ ನೋಡಿದ ಆಕ್ಸಿಡೆಂಟು. ಅವನ ಸಿನಿಮಾದಲ್ಲಿ ನೋಡ್ತಿಲ್ಲ, ಅವನು ಟಿ ವಿ ಸೀರಿಯಲಲ್ಲಿ ನೋಡ್ತಿಲ್ಲ, ಅವನು ಪ್ರತ್ಯಕ್ಷವಾಗಿ ಕಣ್ಣು ತುಂಬ ನೋಡಿಬಿಟ್ಟ ಅವನು ಆಕ್ಸಿಡೆಂಟ್. ಅವ್ನ ಹುಡುಗ ಬಂದಿದ್ದು, ಆ ಬಸ್ ಟಚ್ ಆಗಿದ್ದು, ಬಿದ್ದಿದ್ದು ಸ್ಪಾಟಲ್ಲೂ ನೋಡಿ ಆದಮೇಲೆ ಅವ್ನು ಸಿಗ್ನಲ್ ಆನ್ ಆಯಿತು, ಅವನು ಹೋದ. ಇದನ್ನು ಹೋಗ್ಬಿಟ್ಟು ಏನು ಮಾಡ್ತಾನೆ, ಆಫೀಸ್ಗೆ ಹೋಗ್ತಾನೆ. ಆಫೀಸಲ್ಲಿ ಇವತ್ತು ನನಗೆ ಭಾಳ ಬೇಜಾರಾಯಿತು. ಯಾಕೆ ಇವತ್ತು ನಾನು ಸಿಗ್ನಲ್ ನಿಂತಿದ್ದೆ, ಅವನೊಬ್ಬ ಬಂದು ಬಸ್ಸು ಗುದ್ದುಬಿಟ್ಟ, ಬಿದ್ದುಬಿಟ್ಟ, ಪಾಪ ನಾನು ಕಣ್ಣಲ್ಲಿ ನೋಡಿಕೊಂಡೇ ನೋಡಿದೆ, ಅವನಿಗೆ ಆಕ್ಸಿಡೆಂಟ್ ಆಯಿತು ಅಂತೇಳಿ ಒಬ್ಬನಿಗೆ ಹೇಳ್ದ. ಆಮೇಲೆ ಇನ್ನೊಂದು ಸ್ವಲ್ಪ ಅದು ಇನ್ನೊಬ್ಬನಿಗೆ ಆಫೀಸ್ಗಿನ್ನೂ ಆಫೀಸ್ ಬಿಟ್ಟು ಬರೋಷ್ಟು ಸುಮಾರು 10 ಜನಕ್ಕೆ ಕೇಳಿದ್ದಾನೆ ಇವತ್ತು ಆದಂಥ ಘಟನೆ ಹಿಂಗೆ ಅಂತ. ಯಾವಾಗ ಅವನು 10 ಸಲ ಹೇಳಿದ್ನೋ ಅವಾಗೇನಾಗುತ್ತೆ, ಸಬ್ಕಾನ್ಷಿಯಸ್ ಮೈಂಡ್ ರಿಜಿಸ್ಟರ್ ಆಗಿಬಿಡ್ತದು. ಸುಪ್ತ ಮನಸ್ಸಿನಲ್ಲಿ ಹೇಳಿದ್ದೇ ಹೇಳ್ತಿದ್ದೆ, ರಿಪೀಟ್ ಮಾಡಿದ್ದೇ ಮಾಡ್ತಿದ್ರೆ. ನೋಡಿ, ಕೆಲವರು ಬೈತಾನೇ ಇರ್ತಾರೆ ಹೊಲಸು, ಅದು ಹೇಳ್ತಾ 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 ಇದ್ರೆ ಸಬ್ಕಾನ್ಷಿಯಸ್ ಹಂಗೆ ಇರ್ತಾರೆ. ಆ ಸುಮ್ ಕೂತಿದ್ರು ಕೂಡ ಆ ಶಬ್ದ ಬರ್ತಾನೆ ಇರ್ತದೆ ಅವ್ರಿಗೆ, ಯಾಕಂದರೆ ರಿಜಿಸ್ಟರ್ ಆಗಿಬಿಟ್ಟಿರ್ತಾರೆ, ಸ್ಟೋರ್ ಆಗಿಬಿಟ್ಟಿರ್ತದೆ. ಸುಪ್ತ ಮನಸ್ಸಿನಲ್ಲಿ ನಾವು ಬೇಡದೇ ಇರೋವಂಥ ವಸ್ತು ಆಗಲಿ, ನೋಡದೇ ಇರೋವಂಥದ್ದಾಗಲಿ ಯಾವುದು ನಮಗೆ ಅದನ್ನು ಏನು ಲಾಭನೇ ಇಲ್ಲ, ಆದರೆ ಅದನ್ನು ತೊಗೊಂಡು ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತೀವಿ. ಅದು 50 ವರ್ಷ ಆದರೂ ನಾನು 25ನೇ ವಯಸ್ಸಿನಲ್ಲಿದ್ದಾಗ ಹಿಂಗೆ ಆಯಿತು ಅಂತ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಹೇಳ್ತಾರೆ, ಅಲ್ಲಿಗೆ ಅದು ಎರೈಸ್ ಆಗಿಲ್ಲ ಅಂತ. ಈ ರೀತಿ ಕೆಲವು ಕೆಟ್ಟದ್ದನ್ನು ನೋಡಿ ಕೆಟ್ಟದ್ದನ್ನು ಅನುಭವಿಸಿದಾಗ ಆ ಒಂದು ಸುಪ್ತ ಮನಸ್ಸಿಂದ ಈಚೆ ಬರುತ್ತಲ್ಲ, ಆ ಒಂದು ಭಾವನೆ ಏನು ಮಾಡುತ್ತೆ, ಹೆದರಿಕೆಯನ್ನು ಸೃಷ್ಟಿ ಮಾಡುತ್ತೆ. ಓಕೆ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಈಗ ಅಂದರೆ ಬುಧವಾರದ ದಿನ ಅಂದರೆ ನೀವು ಹೇಳ್ತಾ ಇದ್ರಿ, ಒಂದೊಂದು ದಿನ ಹೆದರ್ಕೊಂಡ್ರು ಒಂದೊಂದು ರೀತಿಯಾದಂತಹ ಸಿಂಪ್ಟಮ್ಸ್ ಬೇರೆ ಬೇರೆಯದ್ದಾಗಿರುತ್ತೆ, ಪರಿಹಾರವೂ ಕೂಡ ಹಾಗೆ ಬೇರೆ ಬೇರೆಯದ್ದಾಗಿರುತ್ತೆ ಅಂತ. ಬುಧವಾರದ ದಿನ ಹೆದರ್ಕೊಂಡ್ರೆ ಅಥವಾ ಸುಪ್ತ ಮನಸ್ಸಿಗೆ ಘಾಸಿಯಾಗಿ ಕೆಟ್ಟ ಘಟನೆಯನ್ನು ನೋಡಿ ಅದು ಕೂಡ ಮನಸ್ಸಲ್ಲಿ ಪದೇ ಪದೇ ಮರುಕಳಿಸ್ತಾ ಇದ್ರೆ ಅದರಿಂದ ಹೇಗೆ ಹೊರಬರೋದು, ಏನೆಲ್ಲ ಸಿಂಪ್ಟಮ್ಸ್ ಕಾಡುತ್ತೆ ಗುರುಜಿ? ಈ ಬುಧವಾರ ದಿವಸ ಯಾರು ಹೆದರ್ಕೋತಾರೋ, ಆಫೀಸ್ಗೆ ಹೋಗುವಾಗ ಅವನ ಆಕ್ಸಿಡೆಂಟ್ ಆಗಿ ನೋಡ್ದ, ಬುಧವಾರ ಇನ್ಯಾರೋ ಹೋಗ್ತಿರೋ ಅಲ್ಲಿ ರೇಪ್ ಆಗ್ತಿರೋದು ನೋಡ್ಬಿಡ್ತಾನೆ, ಇನ್ಯಾರೋ ಮಚ್ಚು ಲಾಂಗಲ್ಲಿ ಹೊಡಿತಾ ಇರೋದು ನೋಡ್ತಾನೆ, ಇನ್ನೊಬ್ಬ ಕೊಲೆ ಮಾಡೋದು ನೋಡ್ಬಿಡ್ತಾನೆ ಅಂತ ಇಟ್ಕೊಳ್ಳಿ. ಬುಧವಾರ ದಿವಸ ಅವ್ರಿಗೆ ನಂಬಕ್ಕೆ ಅಸಾಧ್ಯವಾದಂಥದ್ದು, ಲೈಫಲ್ಲಿ ಯಾವತ್ತೂ ನೋಡಿಲ್ಲ, ಯಾವತ್ತೂ ಕೇಳಿಲ್ಲ ಅಂಥ ಘಟನೆಗಳನ್ನು ಏನಾರು ಅವನು ಬುಧವಾರ ದಿವಸ ಯಾರು ನೋಡ್ತಾರೋ, ಹೆಂಗಸಾಗಲಿ ಗಂಡಸಲಾಗಲಿ, ಅವ್ರು ಬುಧವಾರ ದಿನ ನೋಡಿಬಿಟ್ರೆ ಸಾಕು, ಅದೆಲ್ಲ ಸುಪ್ತ ಮನಸ್ಸಿಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಜಾಗೃತ ಮನಸ್ಸು ಎಲ್ಲ ಅಬ್ಸರ್ವ್ ಮಾಡ್ತು, ಕೊಲೆ ಮಾಡೋದು, ರೇಪ್ ಮಾಡೋದು, ಆಕ್ಸಿಡೆಂಟ್ ಆಗಿದ್ದು, ಅವ್ರಿಗೆ ಹೊಡೆದಿದ್ದು ಬಡಿದು ಎಲ್ಲ ನೋಡಿಬಿಡ್ತು. ಆಮೇಲೆ ಮತ್ತೆ ಅದು ಜಾಗೃತ ಮನಸ್ಸು ತೊಗೊಂಡು ನಿಧಾನಕ್ಕೆ ಸುಪ್ತ ಮನಸ್ಸಿಗೆ ಟ್ರಾನ್ಸ್ಫರ್ ಆಯಿತು. ಸುಪ್ತ ಮನಸ್ಸಿಗೆ ಹೆಂಗೆ ಟ್ರಾನ್ಸ್ಫರ್ ಆಯಿತು ಅಂದರೆ, ನೋಡಿದ್ದನ್ನೇ ನಾವು 20 ಸಲ ಹೇಳ್ತಾ ಇದ್ದಾರೆ ಯಾರಿಗಾದರೂ, ಅದು ಸುಪ್ತ ಮನಸ್ಸಿಗೆ ತಂದುಬಿಡ್ತದೆ. ನಾವೇನು ಸುಪ್ತ ಮನಸ್ಸಿಗೆ ಬಾ ಅಂತೇನು ಅದಕ್ಕೆ ಹೇಳಲ್ಲ ನಾವು. ಅಮ್ಮ ಇವತ್ತು ಹೋಗ್ತಿದ್ದಾಗ ಆಕ್ಸಿಡೆಂಟ್ ನೋಡಿದೆ, ಅಮ್ಮ ಇವತ್ತು ನಾನು ಹೋಗ್ತಿದ್ದಾಗ ನಾನು ರೇಪ್ ಮಾಡಿದೆ, ಇವತ್ತು ಅಲ್ಲೊಬ್ಬ ಬರ್ತಿದ್ದಾಗ ಒಬ್ಬ ಯಾರೋ ಕೊಲೆ ಮಾಡ್ತಿದ್ದ, ಇದನ್ನು ನೋಡಿದೆ, ವೀಡಿಯೋ ಮಾಡಿದ್ದೀನಿ, ಮೊಬೈಲ್ ನೋಡಿದೆ, ಹೀಗೆ. ಆಮೇಲೆ ಕೆಲವು ಟೈಮು ಟಿ ವಿ ಸೀರಿಯಲ್ನಲ್ಲಿ ಕೊಲೆ ಆಗೋದು ನೋಡೋದು, ಈ ಟಿ ವಿ ಸೀರಿಯಲಲ್ಲಿ ಸಿನಿಮಾಗಳಲ್ಲಿ ಅವ್ರಿಗೆ ಯಾವತ್ತೂ ನೋಡದೇ ಇರೋವಂಥದ್ದು, ಅನುಭವ ಆಗದಿರೋಂಥ ದೃಶ್ಯಗಳೇನಾದ್ರು ಬಂದಾಗ ಅದೇನಾಗುತ್ತೆ, 10 ಸಲ ಅವ್ರು ಯಾರ ಹತ್ರ ಹೇಳ್ಕೊಟ್ರೆ ಅವರೇ ರಿವೈಂಡ್ ಮಾಡ್ಕೊಳ್ತಾ ಇದ್ದರೆ ಸುಪ್ತ ಮನಸ್ಸಿಗೆ ಹೊಟ್ಟೋಗ್ಬಿಡುತ್ತೆ. ಯಾವಾಗ ಬುಧವಾರ ದಿವಸ ಯಾವ್ದಾದ್ರು ನೋಡ್ತಾರೋ ಅವರಿಗೆ ಗುರುವಾರದಿಂದ ಕನಸಲ್ಲಿ ಬೇರೆ ಬೇರೆ ಥರ ಸೂಚನೆಗಳಾಗತ್ತೆ. ಬುಧವಾರ ನೋಡಿರ್ತಾರೆ, ಅವತ್ತು ರಾತ್ರಿನೇ ಅದು ಬರಲ್ಲ ಕನಸು. ಬುಧವಾರ ನೋಡಿದ್ದು ಗುರುವಾರದ ಮೇಲೆ ಅವ್ರಿಗೇನಾಗತ್ತೆ, ವಿಪರೀತ ಕನವರಿಕೆ. ಇಟ್ಕೊಳ್ಳೋ ನೋಡಿದ್ದಾನೆ ಅಂತಾರೆ. ಯಾಕಪ್ಪ ಹಿಂಗಂತಿದ್ದೆ ಅಂತ ಪಕ್ಕ ಮಲಗೋರು ಕೇಳಿದೆ, ನಾನಿಲ್ಲಿ ಮಾತಾಡಿದೆ ಅಂತಾರೆ. ಮಲಗಿದ್ದಾಗ ಮನಸ್ಸಲ್ಲಿ ಇದ್ದಂಥದ್ದನ್ನು ಕನವರಿಕೆ ಮಾಡ್ತಾರೆ. ಮನಸ್ಸಲ್ಲೇನು ಮನವರಿಕೆ ಆಗಿತ್ತೋ, ಬಾಯ್ಹಾಟ್ ಆಗಿತ್ತೋ, ಯಾವುದು ಸ್ಟೋರ್ ಆಗಿತ್ತೋ ಅದು ಮಾತಿನಲ್ಲಿ ಕನವರಿಸ್ತಾರೆ. ಇದೊಂದು ಬುಧವಾರ ದಿವಸ ಕೆಟ್ಟದ್ದನ್ನು ನೋಡಿದರೆ, ಕೆಟ್ಟದ್ದು ಯಾವುದೇ ಆಗಿರ್ಬೋದು ಅದು. ಇಲ್ಲಿ ವೀಕ್ಷಕರು ಏನು ಹೇಳ್ತೀನಿ ಅಂದರೆ, ನಿಮ್ಮ ಜೀವನದಲ್ಲಿ ಯಾವತ್ತೂ ನೋಡದೇ ಇರೋವಂಥದ್ದು, ಅನುಭವಿಸ್ತಿರೋಂಥ ಘಟನೆಗಳು, ದುರಂತಗಳೇನಾದ್ರು ನೀವು ಬುಧವಾರ ನೋಡಿದರೆ ಅದು ಗುರುವಾರ ನೈಟು ಕನಸಲ್ಲಿ ಶುರುವಾಗತ್ತೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಈ ಬುಧವಾರ ಏನಾದ್ರು ನೋಡಿದಂಥ ಕೆಟ್ಟ ದೃಶ್ಯಗಳು ಅವನಿಗೆ ಸಿಂಪ್ಟಮ್ಸ್ ಹೆಂಗಿದೆ, ಇವನಿಗೆ ಬುಧವಾರನೇ ಎದುರ್ಕೊಂಡಿದ್ದಾನೆ ಅಂತ ಹೆಂಗೆ ಪತ್ತೆ ಹಚ್ಚೋದು ಅಂತ.
ಯಾರು ಬುಧವಾರ ಕೆಟ್ಟದ್ದು ನೋಡಿ ಎದುರ್ಕೊಂಡ್ಬಿಟ್ಟಿರ್ತಲ್ಲ ಅವರು ಇಂಥ ದಿನನೇ ಎದುರ್ಕೊಂಡಿದ್ದಾರೆ ಅಂತ ಪತ್ತೆ ಹಚ್ಚಕ್ಕೆ ಒಂದು ಫಾರ್ಮುಲಾ ಇದೆ. ಏನು? ಸಿಕ್ಕಾಬಟ್ಟೆ ನೀರು ಕುಡಿತಾರೆ, ಸಿಕ್ಕಾಬಟ್ಟೆ ಯೂರಿನ್ಗೆ ಹೋಗ್ತಾರೆ, ದಾಹ ಜಾಸ್ತಿ, ಯೂರಿನೇಷನ್ ಜಾಸ್ತಿ. ಒಂದು. ಎರಡನೇದು, ಬುಧವಾರ ದಿನನೇ ಎದುರ್ಕೊಂಡಿದ್ದಾನೆ ಅಂತ ಪತ್ತೆ ಹಚ್ಚಕ್ಕೆ ಎರಡನೇ ಫಾರ್ಮುಲಾ ಏನಂತಂದರೆ, ಅವನಿಗೆ ಕೂತಿದ ಕಡೆ ಎಲ್ಲ ನಿದ್ದೆ ಬರುತ್ತೆ. ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಎಲ್ಲಾದರೂ ಸರಿ, ಹಾಸಿಗೆ ಬೇಡ, ದಿಮ್ ಬೇಡ, ಸುಮ್ಮನೆ ಕೂತಿರ್ತಾನೆ, ಹಾಗೆ ತೂಗಿಸ್ತಾನೆ. ಎಲ್ಲಿ ಕೂತಿರ್ತಾನೋ ಆ ಕೂತಾಗ ಅವ್ನ ಕನಸಲ್ಲಿ ಏನು ನೋಡಿದೋ ಅದು ಮತ್ತೆ ಬರ್ತಾ ಇರ್ತದೆ. ಆಗ ಬಟ್ಟಂತೆ ಎದ್ದು ಬಿಡ್ತಾನೆ. ಅಂದರೆ ಸದಾ ಕಾಲದಲ್ಲಿ ನಿದ್ದೆ ಮಾಡುವಂಥ ವ್ಯಕ್ತಿತ್ವ ಆಗಿಬಿಡ್ತದೆ. ಮೂರನೇ ಸಿಂಪ್ಟಮ್ಮು, ಯಾರಿಗೆ ಬುಧವಾರ ದಿನ ಎದುರ್ಕೊಂಡಿರ್ತಾರೋ ಅವ್ರಿಗೆ ಬಲಭಾಗದ ಪಾದದಲ್ಲಿ ಏನೋ ಒಂದು ಹುಳ ಹರಿದಂಗೆ ಆಗುತ್ತೆ. ಬಲಭಾಗದ ಪಾದ ಹುಳ ಹರಿದಂಗೆ ಆಗುತ್ತೆ ಗಂಡಸರಿಗೆ. ಅದೇ ಹೆಂಗಸರಾಗಿದ್ರೆ ಎಡಭಾಗದ ಪಾದದಲ್ಲಿ ಅಡಿನಲ್ಲಿ ಏನೋ ಒಂಥರ ಹರಿದಂಗೆ ಆಗುತ್ತೆ. ಆಗಾಗ ಅವ್ರು ಅದನ್ನು ಉಚ್ಕೊಳ್ತಾ ಇರ್ತಾರೆ. ಕಾಲಿಂಗೆ ಎತ್ಕೊಂಡ್ಬಿಟ್ಟು ಹಿಂಗೆ ಉಚ್ಕೊಳ್ತಾರೆ ಅವರು. ಯಾರಿಗೂ ಗೊತ್ತಾಗಲ್ಲ ಯಾಕೆ ಹಿಂಗೆ ಕಾಲು ಕೆರ್ಕೋತಾ ಇದ್ದಾನೆ, ಯಾಕೆ ಕಾಲು ಉಚ್ಕೋತಾ ಇದ್ದಾನೆ ಅಂತ. ಆದರೆ ಅವನೊಬ್ಬನಿಗೆ ಗೊತ್ತು, ಏನೋ ಒಂದು ಹುಳ ಹರಿದಂಗೆ ಒಂಥರ ಹಾವು ಹರಿದಂಗೆ ಹರಿತಾ ಇರ್ತದೆ. ಮೂರನೇ ಸಿಂಪ್ಟಮ್ಸು. ನಾಲ್ಕನೇ ಸಿಂಪ್ಟಮ್ಸು, ಬುಧವಾರ ದಿವಸ ಕೆಟ್ಟದ್ದು ನೋಡಿ ಎದುರ್ಕೊಂಡಿರೋವಂಥವ್ರಿಗೆ ಯಾವಾಗಲೂ ಏನಾಗುತ್ತಂದರೆ, ಈ ಅನ್ನ ತಿನ್ನಕ್ಕೆ ಹೋಗ್ತಾರೆ ಅಥವಾ ಜ್ಯೂಸ್ ಕುಡಿತಾರೆ, ಕಾಫಿ ಟೀ ಏನು ತೊಗೊಂಡು ಕೂಡ ತಿಂದ ತಕ್ಷಣ ವಾಂತಿ ಆಗೋ ಥರ ಸೆನ್ಸೇಷನ್ ಬರುತ್ತೆ. ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಕಾಯಿಲೆ ಇಲ್ಲ ಅವನಿಗೆ. ಡಾಕ್ಟ್ರೆಲ್ಲ ಟೆಸ್ಟ್ ಮಾಡೋ ನಿಮ್ಗೆ ಕಾಯಿಲೆ ಇಲ್ಲ ಅಂತಾರೆ. ಆದರೆ ಬುಧವಾರ ಯಾರು ಎದ್ಕೊಂಡಿರ್ತಾರೋ ಅವ್ರಿಗೆ ಲೈಫ್ನಲ್ಲಿ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಒಂದು. ಮೋಷನ್ ಹೋಗ್ಬೇಕಾರೆ, ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಮಲ ಯಾವ ರೀತಿ ಬರುತ್ತೆ ಅಂದರೆ ಲೋಳೆ ರಸ ಥರ ಬರುತ್ತೆ. ಒಂಥರ ಈ ಗೊಣ್ಣೆ ಅಥವಾ ವಾಂತಿ ಮಾಡೋದು ಹೆಂಗೆ ಬರುತ್ತೆ ನೋಡಿ, ಕಫ ಆ ಥರ ಬರುತ್ತದೆ ಅವ್ರಿಗೆ. ಇದು ಬುಧವಾರ ಎದುರ್ಕೊಂಡಿರೋರಿಗೆ ಆಗುವಂಥ ಸಿಂಪ್ಟಮ್ಸು. ಇನ್ನೊಂದು ಮಾನಸಿಕವಾಗಿ ಅಬ್ಸರ್ವ್ ಮಾಡಿದಾಗ, ಬುಧವಾರ ಯಾರು ಎದುರ್ಕೊಂಡಿರ್ತಾರೋ ಅವರು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮಲಗಿರ್ತಾರೆ. ಮಲಗಿದ ತಕ್ಷಣ ಪಟ್ ಅಂತ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಕಿರ್ಚಲ್ಲ, ಕೂಗಾಡಲ್ಲ. ಎದ್ದು ಕೂತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ, ಹೌದಾ ನಾನು ಯಾಕೆ ಎದ್ಬಿಟ್ಟೆ, ನನಗೇನಾಯಿತು ಅಂದ್ಬಿಟ್ಟು ಮತ್ತೆ ಮಲ್ಕೊಳ್ತಾರೆ. ಅಂದರೆ ಅವರು ಬಿಟ್ಟು ಬಿಟ್ಟು ಎದ್ದೊಳ್ತಿರ್ತಾರೆ. 1 ಅವರ್ ಮಲಗ್ತಾರೆ, ಮತ್ತೆ ಎಚ್ಕೊಂಡ್ಬಿಡ್ತಾರೆ, ಪುನಃ ಮಲ್ಕೋತಾರೆ. ಅದೇ ಇವರು ಯಾಕೆ ಎದ್ದೊಳ್ತಾ ಇದ್ದಾರೆ, ಎಷ್ಟಲ್ಲಿ ಎದ್ದೊಳ್ತಾ ಅಂತ ಯಾರಿಗೂ ಗೊತ್ತಾಗಲ್ಲ, ಅವನಿಗೂ ಗೊತ್ತಾಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಎಷ್ಟು ಸಲ ಎದ್ದಿರ್ಬೋದು ಅಂತ ಅವ್ನು ನೆನಪು ಮಾಡ್ಕೊಳಕ್ಕೋರೆ ಅವ್ನು ನೆನಪೇ ಬರೋದಿಲ್ಲ. ಈ ಬುಧವಾರ ದಿನ ಎದ್ರದವ್ರಿಗೆ ಈ ರೀತಿ ಸಿಂಪ್ಟಮ್ಸ್ ಎಲ್ಲ ಬಂದುಬಿಡುತ್ತೆ. ಈ ಒಂದು ಕಾಯಿಲೆನ ನಾವು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರ್ಸೋಕೆ ಹೋದಾಗ ಅವ್ರು ಏನೂ ಮಾಡೋಕ್ಕಾಗಲ್ಲ. ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಇಲ್ಲ ಆಕ್ಸೈಟಿಗೆ ಅಂತೇಳಿ ಅವ್ರಿಗೆ ತುಂಬ ಚಿಂತನೆ ಆಗಬಾರ್ದು ಮತ್ತು ಅವ್ರಿಗೆ ಟೆನ್ಷನ್ ತೊಗೊಬಾರ್ದು ಅಂತ ಕೆಲವು ಮಾತುಗಳಿವೆ, ಅದು ಕೊಡ್ತಾರೆ. ಆದರೂ ಅದಕ್ಕೆ ಅಡಿಕ್ಟ್ ಆಗಬಾರ್ದು. ಅದರಿಂದ ಏನೂ ಲಾಭ ಇಲ್ಲ. ಮತ್ತು ಯಾವಾಗಲೂ ಮನಸ್ಸಲ್ಲಿ ಹಿಂಗೆ ಕೂತ್ಕೊಂಡು ಏನಾಯಿತು, ಯಾಕೆ ಹಿಂಗಾಯಿತು, ಏನು ಮಾಡ್ತಾಯಿದ್ದೀನಿ, ಯಾಕೆ ಹಿಂಗೆ ಆಗ್ತಾಯಿದೆ, ಯಾರಿಂದ ಆಗ್ತಾಯಿದೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಉತ್ತರ ಸಿಗೋದಿಲ್ಲ. ಆಳವಾಗಿ ಚಿಂತನೆ ಮಾಡ್ತಾರೆ ಕಣ್ಣು ಮುಚ್ಕೊಂಡು, ಅಥವಾ ಒಂಟಿನಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ, ಅವ್ರಿಗೆ ಆನ್ಸರ್ ಸಿಗೋದಿಲ್ಲ. ಈ ಥರ ಸಿಂಪ್ಟಮ್ಸ್ ಇದ್ದಾಗ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದರೆ ಏನೂ ಲಾಭ ಇಲ್ಲ. ಹಾಗಾದ್ರೆ ಈ ಥರ ಸಮಸ್ಯೆ ಇದ್ದವ್ರಿಗೆ, ಬುಧವಾರ ದಿನ ಕೆಟ್ಟದ್ದು ನೋಡಿ ಎದುರ್ಕೊಂಡಂಥವ್ರಿಗೆ, ಈ ಥರ ಸಿಂಪ್ಟಮ್ಸ್ ಬಂದವ್ರಿಗೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಏಷ್ಯಂಟ್ ಥೆರಪಿ ಹೆಂಗೆ ನಡೀತಾ ಇತ್ತು, ಯಾವ ರೀತಿ ಮಾಡ್ತಾಯಿದ್ರು ಅನ್ನೋದು ದೊಡ್ಡ ವಿಶೇಷವಾದಂಥ ವಿದ್ಯೆ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಬುಧವಾರ ಹೆದರುಕೊಂಡು ಆದಂತಹ ಘಟನೆಯನ್ನ ಮತ್ತೆ ಮನಸ್ಸಿಗೆ ತಗೊಂಡು ಸುಪ್ತ ಮನಸ್ಸಿಗೆ ಘಾಸಿ ಆದರೆ ಏನೆಲ್ಲ ಸಿಂಪ್ಟಮ್ಸ್ ಕಾಡುತ್ತೆ, ಆರೋಗ್ಯದ ಮೇಲೂ ಹಾಗೆ ಮಾನಸಿಕವಾಗಿಯೂ ಕೆಲವೊಂದು ಭಾವನೆಗಳಿಗೆ ಹೇಗೆ ಧಕ್ಕೆ ಉಂಟು ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಇದಕ್ಕೆ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ಗುರುಜಿ? ನಮ್ಮ ವೇದ ವಿಜ್ಞಾನ ಕಾಲದಲ್ಲಿ ಇಂಥ ಸಮಸ್ಯೆಗಳಿಗೆ ಬುಧವಾರನೇ ಎದುರ್ಕೊಂಡವ್ರಿಗೆ ಈ ಚಿತ್ರ ಸಿಂಪ್ಟಮ್ಸ್ ಆದಾಗ ಕೆಲವು ಪರಿಹಾರ ಕಂಡುಹಿಡಿದ್ರು. ಆಮೇಲೆ ಕೆಲವು ಸ್ತ್ರೀಯರು ಬುಧವಾರ ಎದ್ದುಕೊಂಡ್ಬಿಟ್ರೆ, ಗರ್ಭಿಣಿ ಸ್ತ್ರೀಯರು ಕೆಲವರು ಆಗ ಒಳಗಡೆ ಪಿಂಡ ತಿರುಗೋದಿಲ್ಲ, ಮೂಮೆಂಟ್ಸ್ ಇರೋದಿಲ್ಲ, ಚಲನೆ ಇರೋದಿಲ್ಲ. ಬುಧವಾರ ಗರ್ಭಿಣಿ ಸ್ತ್ರೀ ಎದುರ್ಕೊಂಡ್ಬಿಟ್ರೆ ಆ ಮಗು ಒಳಗಡೆ ತಿರುಗೋದೇ ಇಲ್ಲ, ಹಂಗೆ ಇರ್ತದೆ. ಈ ಥರ ಸಮಸ್ಯೆಗಳಿಗೆ ಮತ್ತು ನಾನು ವಿರಾಮಕ್ಕೆ ಮುಂಚೆ ಹೇಳಿದಂಥ ಸಮಸ್ಯೆಗಳಿಗೆ ಇಂದಿನ ಕಾಲದಲ್ಲಿ ಒಂದು ಪರಿಹಾರ ಹೇಳ್ತಾಯಿದ್ರು. ಏನದು? ಒಂದು ಕೋಳಿ ಮೊಟ್ಟೆ ತಗೋಬೇಕು. ಕೋಳಿ ಮೊಟ್ಟೆ, ಅದಕ್ಕೆ
ಕಪ್ಪು ಮಸಿ ಬೆಳಿಬೇಕು. ಇದ್ಲು ತೊಗೊಳ್ಳೋದು, ಮಸಿ ಬೆಳೆದು ಬಿಡೋದು. ತೊಗೊಂಬಿಟ್ಟು ಯಾರು ಎದುರ್ಕೊಂಡಿದ್ದಾರಲ್ಲ, ಬುಧವಾರ ದಿನನೇ ಎದುರ್ಕೊಂಡಿರ್ತಾರಲ್ಲ, ಅವರ ಮನೆ ಭಾಗದಲ್ಲಿ ಕರ್ಕೊಂಬಂದು ನಿಲ್ಲಿಸ್ಕೋಬೇಕು. ಮೇಯ್ನ್ ಡೋರ್ಗೆ, ಮುಖ್ಯ ದ್ವಾರ ಮನೆದು. ಆ ಹೊಸ್ಲತ್ತಲ್ಲಿ ನಿಲ್ಲಿಸ್ಬಿಟ್ಟು, ಮನೆಯಿಂದ ಹೊರಗಡೆ ಹೊಸ್ಲತ್ತಲ್ಲಿ ನಿಲ್ಲಿಸ್ಬಿಟ್ಟು ಆ ಮೊಟ್ಟೆ ಕೈಯಲ್ಲಿ ತೊಗೊಂಡ್ಬಿಟ್ಟು 21 ಸಲ ತಲೆಯಿಂದ ಪಾದದವರೆಗೆ ಇಳಿ ತೆಗಿಬೇಕು. ಏನು? ಓಂ ನಮೋ ಶಿವ ಪಾರ್ವತಿರಾಯ ನಮೋ ಧೈರ್ಯ ಅಂತ ಹೇಳಬೇಕು. ಓಂ ನಮೋ ಶಿವ ಪಾರ್ವತಿರಾಯ ನಮೋ ಧೈರ್ಯ ಅಂತೇಳಿ ಆ ಕೋಳಿ ಮೊಟ್ಟೆನಲ್ಲಿ 21 ಸಲ ತಲೆಯಿಂದ ಮೇಲೆ ಇಳಿ ತೆಗಿಬೇಕು. ಯಾರು? ಬುಧವಾರ ಎದ್ದುಕೊಂಡಿರೋರಿಗೆ. ಮುಂದ್ಗಡೆಯಿಂದ 21 ಸಲ ತೆಗಿಬೇಕು. ಹಾಗೆ ಹಿಂದೆ ನಿಲ್ಲಿಸ್ಬೇಕು. ಆಗ ತಲೆಯಿಂದ ಬೆನ್ನಿನ ಹಿಂಭಾಗದಲ್ಲಿ ಹಿಂದ್ಗಡೆಯಿಂದ 21 ಸಲ ಓಂ ನಮೋ ಶಿವ ಪಾರ್ವತಿರಾಯ ನಮೋ ಧೈರ್ಯ ಅಂತ ಮಂತ್ರ ಹೇಳ್ತಾ ಆ ಇಳಿ ತೆಗಿಬೇಕು 21 ಸಲ. ಸೊ ಮುಂದ್ಗಡೆಯಿಂದ 21 ಸಲ, ಬೆನ್ನಿಂಭಾಗದಿಂದ ತಲೆಯಿಂದ ಪಾದವರು 21 ಸಲ ತೆಗೆದುಬಿಟ್ಟು ಆ ಕೋಳಿ ಮೊಟ್ಟೆನ ತೊಗೊಂಡೋಗ್ಬಿಟ್ಟು 3 ರಸ್ತೆ ಇದೆಯಲ್ಲ, ಆ 3 ರಸ್ತೆ ಸೆಂಟ್ರಲ್ಲಿ ಎಲ್ಲ ಇಟ್ಬಿಡ್ಬೇಕು. ಚೆಚ್ಚಬಾರ್ದು, ಹೊಡಿಬಾರ್ದು, ಇಟ್ಬಿಡ್ಬೇಕು. ಯಾವುದೋ ಒಂದು ಪ್ರಾಣಿ ತೊಗೊಂಡೋಟೋಗುತ್ತದು. ನಾಯಿ ಇರ್ಬೋದು ಅಥವಾ ಯಾವುದೋ ತೊಗೋಬೋದು. ಅಥವಾ ಅಕಸ್ಮಾತ್ ಇಲ್ಲ ಅಂದರೆ ಅದು ತಾನೇ ಹಾಗೆ ಅಸ್ತಿತ್ವ ಕಳ್ಕೊಂಡ್ಬಿಡ್ತದೆ ಅದು. ಹೀಗೆ ಈ ಓಂ ನಮೋ ಶಿವ ಪಾರ್ವತಿರಾಯ ನಮೋ ಧೈರ್ಯ ಅನ್ನೋ ಮಂತ್ರ ಇದೊಂಥರ ವಿಶೇಷವಾದ ಮಂತ್ರ. ಇಲ್ಲಿ ನಮಃ ಅನ್ನೋ ಮಂತ್ರ ಸೇರಿಸೋಂಗಿಲ್ಲ. ಇಲ್ಲಿ ನಮಃ ಅನ್ನೋ ಅಕ್ಷರ ಬಂದಿಲ್ಲ. ಓಂ ನಮೋ ಶಿವ ಪಾರ್ವತಿರಾಯ ನಮೋ ಧೈರ್ಯ ಅನ್ನೋ ಮಂತ್ರ ಅಷ್ಟೇ ಇಲ್ಲಿ. ಇದನ್ನು 21 ಸಲ ಮುಂದೆಯಿಂದ ಹಿಂದ್ಗಡೆಯಿಂದ ಕೋಳಿ ಮೊಟ್ಟೆಯಲ್ಲಿ ಕಪ್ಪು ಮಸಿ ಬೆಳೆದಿರೋ ಕೋಳಿ ಮೊಟ್ಟೆ ತೊಗೊಂಡು ಇಳಿ ತೆಗೆದುಬಿಟ್ಟು ಹಾಕ್ಬಿಟ್ಟ ಅಂದರೆ ಗರ್ಭಿಣಿ ಸ್ತ್ರೀಯಲ್ಲೂ ಮಗು ತಿರುಗದೇ ಇರೋದು, ಪಿಂಡ ತಿರುಗಕ್ಕೆ ಶುರುವಾಗುತ್ತೆ. ಒಂದು, ನಾನು ಹೇಳ್ದಂಥ ಸಿಂಪ್ಟಮ್ಸ್ ಯಾರ್ಯಾರಿಗಿದೆಯೋ ಬುಧವಾರ ಎದುರ್ಕೊಂಡಿದ್ದವರು ಮಾತ್ರ ಕೋಳಿ ಮೊಟ್ಟೆನಲ್ಲಿ ಇಳಿ ತೆಗೆಯೋದು. ಇನ್ಯಾವುದೂ ತೆಗೆಯೋದಕ್ಕೆ ಔಷಧಿ ಕೊಡೋಕ್ಕಾಗಲ್ಲ. ಇದಕ್ಕೆ ಸಮಸ್ಯೆಗೆ ಪರಿಹಾರವೇ ಇಲ್ಲ ಜಗತ್ತಿನಲ್ಲಿ. ಈ ಥರ ತೆಗಿಲಿಲ್ಲ ಅಂತಂದರೆ ಬೆಚ್ಚಿಬಿಡೋದು, ಕನ್ವರ್ಸೋದು, ಕಿಟ್ಟಂತ ಕಿರ್ಚ್ಕೊಳ್ಳೋದು, ಮತ್ತು ಇದಕ್ಕಿದ್ದಾಗೆ ಭಯ ಅನ್ನೋದು, ಆಫೀಸ್ಗೆ ಹೋಗಲ್ಲ, ಮನೆಗೆ ಹೋಗಲ್ಲ, ಯಾವ ಕೆಲಸ ಕ್ಷೇತ್ರದಲ್ಲೂ ಕೂಡ ಅವರೇ ಆಸಕ್ತಿ ಇಲ್ಲದೆ ಮನೇಲಿ ಕೂತ್ಬಿಡ್ತಾರೆ. ಅದರಿಂದ ಕೆಟ್ಟದ್ದನ್ನು ಯಾವಾಗ ನೋಡ್ತೀವೋ ಅದನ್ನು ಅಲ್ಲೇ ಮರ್ತು ಬಿಡಬೇಕು. ಮರ್ತು ಬಿಟ್ಟರೆ ನಮ್ಗೆ ಆರಾಮು. ಮರಲಿಲ್ಲ ಅಂದರೆ ಸುಪ್ತ ಮನಸ್ಸಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತು ಅಂತಂದರೆ ಇದೆಲ್ಲ ಸೈಡ್ ಎಫೆಕ್ಟ್ ಕೊಡುತ್ತೆ. ನಾನು ವಿರಾಮಕ್ಕೆ ಮುಂಚೆ ಏನು ಹೇಳಿದ್ನೋ ಅದೆಲ್ಲ ಸೈಡ್ ಎಫೆಕ್ಟು ನಾವು ಕೆಟ್ಟದ್ದನ್ನು ನೋಡಿದ್ದಕ್ಕೆ. ಅದನ್ನು ಕೊಲೆ ಆದಾಗ, ನೀರು ಬಿದ್ದಾಗ, ರೇಪ್ ಮಾಡುವಾಗ, ಬೆಂಕಿ ಬಿದ್ದಾಗ, ಸುನಾಮಿ ಬಂದಾಗ, ಭೂಕಂಪ ಬಂದಾಗ ನೋಡ್ಬಿಡ್ತೀವಿ. ನೋಡಿಬಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗಬಾರ್ದು. ನೋಡ್ಬಿಟ್ಟು ಹಂಗೆ ಯೂಸ್ ಆ್ಯಂಡ್ ಥ್ರೋ ಹಾಕ್ಬಿಡ್ಬೇಕು. ಯೂಸ್ ಥ್ರೋ ಅಂತೀವಲ್ಲ ಹಾಗೆ ನೋಡಿದ ಹಂಗೆ ತೆಗೆದಾಕ್ಬಿಡ್ಬೇಕು. ಅದನ್ನ ಇಟ್ಕೊಂಡು ನಾವು 10 ಜನ ಕೇಳಿ ನಾನು 50ನೇ ವರ್ಷದಲ್ಲಿದ್ದಾಗ ಹಿಂಗಾಯಿತು, 50ನೇ ವರ್ಷದಲ್ಲಿದ್ದಾಗ ಹಿಂಗೆ ಮಾಡ್ತೀವಿ ಅಂತ ಅದನ್ನು ನಾನು ಮಕ್ಕಳು ಮೊಮ್ಮಕ್ಳಿಗೆ ಹೇಳ್ತಿದ್ರೆ ಮತ್ತೆ ಆ ಫಿಯರ್ ಜಾಸ್ತಿ ಆಗಿಬಿಡ್ತದೆ. ಅಂದರೆ ನಾವು ನೋಡಬಾರ್ದಂತ ನೋಡಿದ್ದನ್ನು ಪದೇ ಹೇಳಬಾರ್ದು. ಅದಕ್ಕೆ ಜಪ ಮಾಡಬೇಕಾದ್ರೆ 108 1008 ಹೇಳ್ತೀವಿ. ಹೇಳಿದ್ದೇ ಹೇಳ್ತಾ ಇರಬೇಕು ಜಪ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಅಂತ ಹೇಳ್ತಿದ್ದಾಗ ಆ ಹಳೆದೆಲ್ಲ ಒಟ್ಟೋಗುತ್ತೆ ಮಂತ್ರಶಕ್ತಿಯಿಂದ. ಅದರಿಂದ ಓಂ ನಮೋ ಶಿವ ಪಾರ್ವತಿರಾಯ ನಮೋ ಧೈರ್ಯ ಮಂತ್ರ ಹೇಳ್ತಾ ಇದ್ದರೆ ಹಳೆದೆಲ್ಲ ಒಟ್ಟೋಗುತ್ತೆ, ಹೆದರಿಕೆನೂ ಒಟ್ಟೋಗುತ್ತೆ, ಆಗ ರಿಫ್ರೆಶ್ ಆಗುತ್ತೆ ಸಬ್ಕಾನ್ಷಿಯಸ್ ಮೈಂಡು. ಸರಿ ಗುರುಜಿ. ಇನ್ನು ಬೆಂಗಳೂರಿನಲ್ಲಿ ಮಾರ್ಚ್ 9, 10ರಂದು ನಿಧಿ ಪತ್ತೆ ಹಚ್ಚೋದು ಹೇಗೆ, ಜೊತೆಗೆ ಅಂಜನಾ ನೋಡೋದು ಹೇಗೆ, ಈ 2 ವಿಚಾರಗಳ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀರಿ. ಈ ಕ್ಲಾಸ್ನ ವಿಶೇಷತೆ ಏನು? ನೋಡಿ, ಮಾರ್ಚ್ 9, 10 ಶನಿವಾರ ಭಾನುವಾರ ಬೆಂಗಳೂರಿನಲ್ಲಿ ನಿಧಿ ದರ್ಶನ ಮಾಡೋದು ಹೇಗೆ. ನಮ್ಮ ಮನೇಲಿ ನಿಧಿ ಇದೆಯಾ, ನಮ್ಮ ತೋಟದಲ್ಲಿ ನಿಧಿ ಇದೆಯಾ, ಗದ್ದೆಯಲ್ಲಿ ನಿಧಿ ಇದೆಯಾ, ಅಥವಾ ಬೇರೆ ಊರೆಲ್ಲ ನಮಗೆ ನಿಧಿ ಇದೆಯಾ ಅಂತ ಪತ್ತೆ ಹಚ್ಚಕ್ಕೆ ಹೋದಾಗ ಅದು ಸುಲಭ ಕಾಣಲ್ಲ. ಅದಕ್ಕೆ ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡಿದ್ರೆ ಗೊತ್ತಾಗಲ್ಲ. ನಿಧಿ ಇದೆ ಅನ್ನೋದನ್ನು ದರ್ಶನ ಮಾಡಬೇಕು ಅಂದರೆ ಅದಕ್ಕೆ ಶಾಸ್ತ್ರೋಕ್ತವಾದಂಥ ಪ್ರೊಸೀಜರ್ ಇದೆ. 64 ವಿದ್ಯೆಗಳು ಇದು ಒಂದು ವಿದ್ಯೆ. ನಿಧಿ ಪತ್ತೆ ಹಚ್ಚೋದು ಹೇಗೆ, ನಿಧಿ ದರ್ಶನ ಅಂತ ಕರೀತಾರೆ. ಹಾಗೆ ಕಳೆದು ಹೋದ ವಸ್ತುಗಳನ್ನು ಅಥವಾ ನಮ್ಗೆ ಯಾರೋ ಶತ್ರುಗಳೇನೋ ತೊಂದರೆ ಮಾಡಿದರೆ ಅಥವಾ ಮಾಟ ಮಂತ್ರ ತಂತ್ರ ಪ್ರಯೋಗಗಳೇನೋ ನಮಗೆ ಮಾಡಿದರೆ, ಯಾರು ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಕ್ಕೆ ಅಂಜನ ನೋಡ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ. ವರ್ತಮಾನ ಕಾಲ ಭೂತಕಾಲದ ವಿಶೇಷಗಳನ್ನು ತಿಳ್ಕೊಳ್ಳಿಕ್ಕೆ ಅಂಜನ ದರ್ಪಣ ಅಂತೇಳಿ ಅಂಜನವನ್ನು ರೆಡಿ ಮಾಡಿ ಅದಕ್ಕೊಂದು ಮಂತ್ರ ಹಾಕಿ ಆ ಮಂತ್ರದ ಮೂಲಕ ತಮ್ಮ ಏನು ಮನಸ್ಸಲ್ಲಿ ಸಂಕಲ್ಪ ಮಾಡಿದರೋ ಆ ಸಂಕಲ್ಪ ಮುಖಾಂತರ ಎಲ್ಲ ತೆಗಿತಾ ಈಚೆಗೆ. ಅಷ್ಟು ವಿಶೇಷವಾದದ್ದು ಈ ಅಂಜನ ದರ್ಪಣ. ನಾನು ಹಿಂದೆ ಅಂಜನಕ್ಕೆ ಸಪ್ರೇಟ್ ಕ್ಲಾಸ್ ಮಾಡ್ತಾಯಿದ್ದೆ, ನಿಧಿಗೆ ಸಪ್ರೇಟ್ ಕ್ಲಾಸ್ ಮಾಡ್ತಾಯಿದ್ದೆ. ಈ ಸಲ ಏನು ಮಾಡ್ತಾಯಿದ್ದೀನಿ ಅಂದರೆ ಎರಡನ್ನೂ ಸೇರಿಸ್ಬಿಟ್ಟು ನಾನು ಎರಡನ್ನೂ ಒಂದೇ ಕೋರ್ಸಲ್ಲಿ ಕಲಿಸ್ತಾ ಇದ್ದೀನಿ. ಈ ವಿದ್ಯೆ ಯಾರು ಬೇಕಾದ್ರು, ಯಾವ ಧರ್ಮದವರು, ಎಲ್ಲಿ ಯಾರು ಬೇಕಾದ್ರೂ ಕಲ್ತ್ಕೋಬೋದು. ಇದಕ್ಕೆ ಜಾತಿ ಧರ್ಮ ಭೇದ ಇಲ್ಲ. ಯಾಕೆಂದರೆ ವಿದ್ಯೆ ಯಾರ ಮನೆ ಸೊತ್ತಲ್ಲ, ಯಾರ ಮನೆ ಆಸ್ತಿ ಅಲ್ಲ. ಕಲಿಯೋ ಶ್ರದ್ಧೆ ಇರಬೇಕು.
ಈ ಇವತ್ತಿನ ಕಾಲದಲ್ಲಿ ಅದು ನಮ್ಮ ಕರ್ನಾಟಕ ಮತ್ತು ಬೇರೆ ರಾಜ್ಯಗಳಲ್ಲೆಲ್ಲ ಭಾಳಷ್ಟು ನಿಧಿಗಳಿವೆ. ಆಗಿನ ಕಾಲದಲ್ಲಿ ರಾಜ ಮಹಾರಾಜರು, ದಂಡನಾಯಕರು, ಪಾಳೆಗಾರರು ಈ ಥರದ್ದೆಲ್ಲ ತಮ್ಮ ಹಣಗಳನ್ನು ಲಾಕರಲ್ಲಿ ಇಡ್ತಿರಲಿಲ್ಲ, ಬ್ಯಾಂಕಲ್ಲಿ ಇಡ್ತಿರಲಿಲ್ಲ. ದೊಡ್ಡ ದೊಡ್ಡ ಪಾತ್ರೆಗಳು ಹಾಕಿ ಇಟ್ಬಿಟ್ಟು ದುಡ್ಡು ಮತ್ತು ಒಡವೆ ಬೆಳ್ಳಿ ಐಟಮ್ಸ್ ಎಲ್ಲ ಹಾಕಿ ಹಿತ್ತಲಲ್ಲೋ ಅಥವಾ ಗದ್ದೆಲ್ಲೋ ತೋಟದಲ್ಲಿ ಊತ್ಬಿಡ್ತಿದ್ರು. ಕೊನೆಗೆ ಅದನ್ನು ಅವ್ರು ತಗೊಳಕ್ಕಾಗಿ ಸತ್ತೋಗ್ಬಿಟ್ಟಿರ್ತಾರೆ. ಕೆಲವು ವಿಲ್ ಬರೆದಿಟ್ಟಿರ್ತಾರೆ ನಿಧಿಗೆ. ಆ ವಿಲ್ ಬರೆಯೋ ನಿಧಿನ ಹಿಂಗೆ ಪತ್ತೆ ಹಚ್ಚೋದು, ಮತ್ತು ಸಾರ್ವಜನಿಕರು ದುಡ್ಡು ಇರ್ತದೆ, ನಿಧಿ ಇರುತ್ತೆ, ಅದನ್ನ ಹಿಂಗೆ ಪತ್ತೆ ಹಚ್ಚೋದು. ದೈವ ಋಣ ಇರ್ತದೆ, ದೈವ ನಿಧಿ ಇರ್ತದೆ. ಹೀಗೆ ಹಲವಾರು ನಿಧಿಗಳಿದೆ. ಅದನ್ನು ಪತ್ತೆ ಹಚ್ಚೋದು ಒಂದು ವಿಶೇಷವಾದಂಥ ವಿದ್ಯೆ. ಅದನ್ನು ನಾನು ಕಲಿಸ್ತಾ ಇದ್ದೀನಿ. ಜೊತೆಗೆ ಅಂಜನ ದರ್ಪಣ ಭಾಳ ಒಂದು ವಿಶೇಷವಾದಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸರಿ. ಈ ಒಂದು ವಿದ್ಯೆಯನ್ನು ನಾನು ಕೇವಲ 100 ಜನಕ್ಕೆ ಶಾಸ್ತ್ರೋಕ್ತವಾಗಿ ದೀಕ್ಷೆ ಮುಖೇನ ಈ ವಿದ್ಯೆ ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರೋರು ನಮ್ಮ ಆಫೀಸ್ಗೆ ಬೆಳಗ್ಗೆ 9ರಿಂದ 6 ಗಂಟೆ ಒಳಗೆ ಫೋನ್ ಮಾಡಬೇಕು. 6 ಗಂಟೆ ಮೇಲೆ ಯಾರು ತೊಗೊಳ್ಳಲ್ಲ, 9 ಗಂಟೆ ಮೇಲೆ ಯಾರು, ಅದಕ್ಕೆ ಮುಂಚೆ ಫೋನ್ ಮಾಡೋದು ತೊಗೊಳ್ಳೋದಿಲ್ಲ. ಆಸಕ್ತಿ ಇರೋದು 100 ಜನಕ್ಕೆ ಇದು ದೀಕ್ಷೆಯನ್ನು ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಈ ಒಂದು ಕ್ಲಾಸ್ನಲ್ಲಿ. ಸರಿ ಗುರೂಜಿ, ಕಾರ್ಯಕ್ರಮದಲ್ಲಿದ್ದು ಬುಧವಾರದ ದಿನ ಕೆಟ್ಟ ಘಟನೆಯನ್ನು ನೋಡಿ ಹೆದರುಕೊಂಡ್ರೆ ಅದರಿಂದ ಹೊರಬರೋದು ಹೇಗೆ, ಏನೆಲ್ಲ ಸಿಂಪ್ಟಮ್ಸ್ಗಳು ಕಾಡುತ್ತೆ, ಅದ್ರ ಜೊತೆಗೆ ಪರಿಹಾರವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ ಗುರೂಜಿಯವರು ಹೇಳಿದ ಮಾತನ್ನು. ಹಾಗೆಯೇ ಬೆಂಗಳೂರಿನಲ್ಲಿ ಮಾರ್ಚ್ 9, 10ರಂದು ನಿಧಿ ಪತ್ತೆ ಹಚ್ಚೋದು ಹೇಗೆ, ಹಾಗೆ ಅಂಜನ ನೋಡೋದು ಹೇಗೆ, 2 ವಿಚಾರದ ಬಗ್ಗೆ ಗುರೂಜಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಆಸಕ್ತರು ಈ ಕ್ಲಾಸ್ನಲ್ಲಿ ಭಾಗಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆನ ನೋಟ್ ಮಾಡಿಕೊಂಡು ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.